ವಿಪರೀತವಾಗಿ ಹೇರ್ ಲಾಸ್ ಆಗ್ತಾ ಇದೆ. ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬಾ ಕಡಿಮೆ ಇದೆ. ಕೆಲವೊಬ್ಬರಲ್ಲಂತೂ ನಿಂತೇ ಹೋಗಿದೆ ಅಂತಲೇ ಹೇಳ್ಬೋದು. ಇನ್ನು ತುಂಬ ಹೆಚ್ಚಾಗಿ ಡ್ಯಾಂಡ್ರಫಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗಾಗಿ. ಬರೀ 15 ದಿನಗಳವರೆಗೆ ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿ ನೋಡಿ, ಮ್ಯಾಜಿಕ್ ಮಾಡುತ್ತೆ ಕೂದಲಿಗೆ ಅಂತಲೇ ಹೇಳ್ಬೋದು. ಹೇರ್ ಗ್ರೋತು 10 ಪಟ್ಟು ವೇಗವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಇನ್ನು ವಿಪರೀತವಾಗಿ ಹೊಟ್ಟೆ ಚಾಗ್ತಾ ಇದ್ದರೆ ಒಂದೇ ವಾಶಲ್ಲಿ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ತುಂಬ ಸರಳವಾಗಿ ಮಾಡ್ಕೊಳ್ಳೋದು, 100% ಆಗಿ ಎಫೆಕ್ಟಿವ್ ಆಗಿರುವಂಥ ಮನೆಮದ್ದು ಇದು. ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ನಮಗೆ ಇಲ್ಲಿ ಮುಖ್ಯವಾದ ಪದಾರ್ಥ ಅಂದರೆ ಅದು ಮೆಂತ್ಯೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಕೂದಲಿನ ಬೆಳವಣಿಗೆ ತುಂಬ ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಹೊಟ್ಟಿನ ಸಮಸ್ಯೆಯನ್ನು ಒಂದೇ ವಾಶಲ್ಲಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಉದುರ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗಿ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೇ ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ, ಅಥವಾ ಸೀಳು ಕೂದಲಿನ ಸಮಸ್ಯೆಯೇ ತುಂಬ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅಂಥವ್ರಿಗೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಮೆಂತ್ಯ ಕಾಳುಗಳು. ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ರಾತ್ರಿಯೇ ನೆನೆಸ್ಕೊಂಡಿದ್ದೆ, ಅಥವಾ ನೀವು ಒಂದು 3 ರಿಂದ 4 ಗಂಟೆಗಳ ಕಾಲನಾದರೂ ನೆನೆಸಿಟ್ಕೋಬೇಕು. ಅಥವಾ ಸಮಯ ಇದೆ ಅಂದರೆ ಹಿಂದಿನ ದಿನ ರಾತ್ರಿ ನೆನೆಸ್ಕೊಂಡು ಮಾರನೇ ದಿನ ಬೆಳಗ್ಗೆ ಈ ಒಂದು ಹೇರ್ ಮಾಸ್ಕನ್ನು ಮಾಡ್ಕೊಳ್ಳಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ದಾಸವಾಳ ಹೂವಿನ ಎಲೆಗಳನ್ನು. ದಾಸವಾಳದ ಹೂವಿನ ಎಲೆಗಳಲ್ಲಿ ತುಂಬ ಪೋಷಕಾಂಶಗಳನ್ನು ಅದು ಒಳಗೊಂಡಿರುತ್ತೆ. ತುಂಬ ಹೇರಳವಾಗಿ ಅಮಿನೋ ಆ್ಯಸಿಡ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಇದು ಬ್ರೇಕೇಜನ್ನು ಕಡಿಮೆ ಮಾಡಿ ಕೂದಲಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ. ಬುಡವನ್ನು ಸ್ಟ್ರಾಂಗ್ ಮಾಡುತ್ತೆ, ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ, ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ. ತುಂಬ ಸಾಫ್ಟ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಒಂದೊಳ್ಳೆ ಶಾಂಪು ರೀತಿ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ ಈ ಒಂದು ದಾಸವಾಳದ ಹೂವಿನ ಎಲೆಗಳು. ನೋಡಿ, ನಾನು ತೊಗೊಂಡಿರುವಂಥ ದಾಸವಾಳದ ಹೂವಿನ ಎಲೆಗಳೇನಿತ್ತು ಅದನ್ನು ಒಂದು ಸತಿ ನೀಟಾಗಿ ರೀತಿ ತೊಳ್ಕೊತಾ ಇದ್ದೀನಿ. ನಂತರ ನಾವು ತೊಗೊಂಡಿರೋವಂಥ ಈ ಒಂದು ಮೆಂತ್ಯ ಕಾಳು ಏನಿತ್ತು, ನೆನೆಸಿರೋವಂಥ ಮೆಂತ್ಯ ಕಾಳು, ಅದನ್ನು ನೀರಿನ ಸಮೇತವಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದರೊಟ್ಟಿಗೆ ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊಸರು ಒಂದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಹೊಟ್ಟಿನ ಸಮಸ್ಯೆಯ ನಿವಾರಣೆಗೆ ತುಂಬಾ ಒಳ್ಳೆಯದು ಮೊಸರು. ಜೊತೆಗೆ ಕೂದಲು ತುಂಬ ಡಲ್ ಆಗಿರುತ್ತೆ, ರಫ್ ಆಗಿರುತ್ತೆ, ಒರ್ಟಾಗಿರುತ್ತೆ. ಆ ಮೊಸರನ್ನು ಹಾಕೊಳ್ಳೋದ್ರಿಂದ ಒಳ್ಳೆ ಹೊಳಪನ್ನು ನೀಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ. ಜೊತೆಗೆ ತುಂಬ ಒಣಗಿರೋಂಥ ಕೂದಲೇನಿರುತ್ತೆ, ಡ್ರೈ ಹೇರ್ಸ್, ಅದು ಆ ರೀತಿ ಸಮಸ್ಯೆಯ ನಿವಾರಣೆಗೆ ಮೊಸರು ತುಂಬ ಅಂದರೆ ತುಂಬಾ ಒಳ್ಳೆಯದು. ಅಷ್ಟು ಒಂದು ಒಳ್ಳೆಯ ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ. ನಂತರ ಇದರೊಟ್ಟಿಗೆ ನಾವು ತೊಗೊಂಡಿರುವಂಥ ದಾಸವಾಳದ ಎಲೆಗಳೇನಿತ್ತು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಇನ್ನಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ಸಣ್ಣಗೆ ರುಬ್ಕೋಬೇಕು. ಯಾಕಂದರೆ ನಾವಿಲ್ಲಿ ಮೆಂತ್ಯ ಹಾಕಿರೋದ್ರಿಂದ ನಾವು ಎಷ್ಟು ನೀರನ್ನು ಸೇರಿಸ್ತೀವೋ ಅಷ್ಟು ಪ್ರಮಾಣದಲ್ಲಿ ಇದು ತೆಳು ಆಗ್ತಾ ಹೋಗುತ್ತೆ. ತುಂಬ ನೈಸಾಗಿ ರುಬ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನೀರನ್ನು ಸೇರಿಸ್ಕೊಂಡು ಈ ರೀತಿ ಸಣ್ಣಗೆ ರುಬ್ಬಿರಬೇಕು. ರುಬ್ಬಿರೋಂಥ ಮಿಶ್ರಣವನ್ನು ನೀವು ಹಾಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಆ ಮೆಂತ್ಯದಾಗಿರ್ಬೋದು, ದಾಸವಾಳದ ಎಲೆಯ ಆ ಒಂದು ಚಿಕ್ಕ ಚಿಕ್ಕ ಪೀಸ್ಗಳು ನಮ್ಮ ಕೂದಲಲ್ಲಿ ಅಂಟಬಾರ್ದು. ತುಂಬ ಕ್ಲೀನಾಗಿ ಹೇರ್ ವಾಶ್ ಮಾಡಿದ ತಕ್ಷಣ ಎಲ್ಲನೂ ಹೋಗಬೇಕು ಅಂದರೆ ಈ ರೀತಿ ಒಂದು ಬಟ್ಟೆ ಮೇಲ್ಗಡೆ ಹಾಕ್ಕೊಂಡು ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ತುಂಬ ನೈಸಾಗಿರೋಂಥ ಒಂದು ಪೇಸ್ಟು ನಮಗೆ ಸಿಗ್ತಾ ಹೋಗುತ್ತೆ. ಆ ತರಿ ಭಾಗವನ್ನು ನಾವು ತೆಗೆದುಹಾಕಿ ಈ ರೀತಿ ತುಂಬ ನೈಸಾಗಿರೋಂಥ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಲ್ಲಿ ಅದು ಅಂಟೋದಿಲ್ಲ. ತುಂಬ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಂತರ ಈ ಒಂದು ಮಿಶ್ರಣದೊಟ್ಟಿಗೆ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇದೆ, ಗ್ರೋತ್ ತುಂಬ ಕಡಿಮೆ ಇದೆ, ಉದುರಲಿಕ್ಕೆ ಶುರುವಾಗಿದೆ, ಹೊಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂದರೆ ಹರಳೆಣ್ಣೆ ಅತಿ ಮುಖ್ಯವಾಗಿ ಬಳಸುವಂಥ ಒಂದು ಅದ್ಭುತ ಆಯಿಲ್ ಅಂತಲೇ ಹೇಳ್ಬೋದು. ಹರಳೆಣ್ಣೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚಿಕ್ಕ ವಯಸ್ಸಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೋಬೋದು. ಗ್ರೋತ್ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಉದುರೋದನ್ನು ಕೂಡ ನಾವು ತಡೆಗಟ್ಕೋಬೋದು. ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಹರಳೆಣ್ಣೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆಯನ್ನು ಈ ಒಂದು ಮಿಶ್ರಣದೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಒಮ್ಮೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ತುಂಬಾ ಒಂದು ಅದ್ಭುತವಾಗಿರುವಂಥ ಜೊತೆಗೆ ತುಂಬ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಒಂದು ಒಳ್ಳೆಯ ಹೇರ್ ಮಾಸ್ಕು ಮನೆಯಲ್ಲೇ ರೆಡಿಯಾಗಿದೆ. ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋದಾದರೆ,
ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಕೋಬೇಕು. ಪ್ರತಿಯೊಂದು ಕೂದಲಿಗೂ ಹಚ್ಕೋಬೇಕು. ಬುಡಕ್ಕೂ ನೀಟಾಗಿ ಅಪ್ಲೈ ಮಾಡಬೇಕು. ಅದಾದ ನಂತರ ಉಳಿದಿರುವಂಥ ಮಿಶ್ರಣವನ್ನು ತುದಿವರೆಗೂ ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಧ್ಯದಲ್ಲಿ ಕಟ್ಟಾಗಿ ಏನು ಬೀಳ್ತಾ ಇರತ್ತೆ ಅಥವಾ ತುಂಬ ಸೀಳು ಕೂದಲು ಏನು ಹೆಚ್ಚಾಗಿ ಆಗ್ತಾ ಇರತ್ತೆ, ಕೂದಲು ಒಡಿತಾ ಇರತ್ತೆ, ಎರಡೆರಡು ಭಾಗ ಆಗ್ತಾ ಇರತ್ತೆ, ಆ ಸಮಸ್ಯೆಯನ್ನು ತಡೆಗಟ್ಕೊಳ್ಳೋದಕ್ಕೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಸಮಯ ತಲೆಯಲ್ಲಿ ಇಟ್ಕೊಳ್ಳಿ, ಅಥವಾ ಸಮಯ ಇದೆ ಅಂದರೆ 1 ಗಂಟೆಗಳ ಕಾಲ ತಲೆಯಲ್ಲಿ ಹಾಗೆ ಇಟ್ಕೊಂಡು ಅದಾದ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಎಣ್ಣೆ ಹಾಕಿದ್ದೀವಿ ಅಥವಾ ಹರಳೆಣ್ಣೆ ಹಾಕಿರೋದ್ರಿಂದ ಅದು ಸ್ವಲ್ಪ ತಲೆಯಲ್ಲಿ ಕೂದಲಲ್ಲಿ ಹಾಗೆ ಅಂಟಿರುತ್ತೆ. ಅದಕ್ಕೋಸ್ಕರ ಶಾಂಪೂ ವಾಶನ್ನು ಕೂಡ ನೀವು ಮಾಡ್ಕೋಬೋದು, ಅಥವಾ ಹಾಗೆ ಹೇರ್ ವಾಶ್ ಮಾಡ್ತೀವಿ ಅಂದರೆ ತುಂಬಾ ಒಳ್ಳೆಯದು. ಈ ರೀತಿ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಒಂದೇ ವಾಶಲ್ಲಿ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ನಿಮಗೇ ತಿಳಿತಾ ಹೋಗುತ್ತೆ. ಕೂದಲು ಅಷ್ಟು ಸಾಫ್ಟಾಗಿರುತ್ತೆ, ಒಳ್ಳೆ ಹೊಳಪನ್ನು ಕೂಡ ಪಡೆದಿರುತ್ತೆ. ಜೊತೆಗೆ ಎಷ್ಟೇ ಹೇರ್ ಡ್ಯಾಮೇಜ್ ಆಗ್ತಾ ಇರಲಿ, ನೀವು ವಾರದಲ್ಲಿ 2 ಬಾರಿ ಈ ಒಂದು ಹೇರ್ ಮಾಸ್ಕನ್ನು ಹಚ್ತಾ ಬನ್ನಿ. ಕೂದಲು ಇನ್ಸ್ಟೆಂಟಾಗಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಎಷ್ಟೇ ಹೇರ್ ಡ್ಯಾಮೇಜ್ ಆಗಿದ್ದರೂ ಕೂಡ ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗಿ ಗ್ರೋತ್ ಅನ್ನೋಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಹೇರ್ ಮಾಸ್ಕನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ಅನೇಕ ರೀತಿಯ ಸಮಸ್ಯೆಗಳನ್ನು ಗಂಡ್ಮಕ್ಳಲ್ಲೂ ಕೂಡ ಇರುತ್ತೆ, ಹೆಣ್ಮಕ್ಳಿಗೂ ಕೂಡ ಇರುತ್ತೆ. ಹೇರ್ ಫಾಲ್ ಆಗುವಂಥದ್ದಾಗಿರ್ಬೋದು, ಗ್ರೋತ್ ತುಂಬ ಕಡಿಮೆ ಇರೋವಂಥದ್ದಾಗಿರ್ಬೋದು. ಈ ರೀತಿ ಖಂಡಿತವಾಗ್ಲೂ ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ತಾ ಬನ್ನಿ. ತುಂಬ ಬೇಗನೆ ರಿಸಲ್ಟ್ ಅನ್ನುವಂಥದ್ದನ್ನು ನೀವು ಪಡಿಬೋದು. ವಾರದಲ್ಲಿ 2 ಬಾರಿ ಈ ಒಂದು ಹೇರ್ ಮಾಸ್ಕನ್ನು ಹಚ್ಚುತ್ತಾ ಬನ್ನಿ. ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಒಂದು ತುಂಬಾ ನ್ಯಾಚುರಲ್ ಆಗಿರುವಂಥ ಒಂದು ಒಳ್ಳೆ ಹೇರ್ ಮಾಸ್ಕನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂಥೇಳಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಒಂದೇ ವಾಶಲ್ಲಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಮನೆಮದ್ದು ಇದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.